ಆಗಸ್ಟ್ 13ಕ್ಕೆ ಕರ್ನಾಟಕ ಬಂದ್ ಇರುತ್ತಾ ಇರೋದಿಲ್ವಾ? ಕರ್ನಾಟಕ ಬಂದ್ ಬಗ್ಗೆ ಸಂಘಟನೆಗಳಲ್ಲೇ ಗೊಂದಲ ಇದೆ. ಕನ್ನಡ ಪರ ಸಂಘಟನೆಗಳಲ್ಲಿ ಮೂಡದ ಒಮ್ಮತ. ಆಗಸ್ಟ್ 13ಕ್ಕೆ ಕರ್ನಾಟಕ ಬಂದ್ ಇರುತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಇದೀಗ. ಕರ್ನಾಟಕ ಬಂದ್ ಬಗ್ಗೆ ಸಂಘಟನೆಗಳಲ್ಲೇ ಗೊಂದಲ ಇದೆ. ಕನ್ನಡ ಪರ ಸಂಘಟನೆಗಳಲ್ಲಿ ಮೂಡ್ತಾ ಇಲ್ಲ ಒಮ್ಮತ. ಮಾಡೋದಾ ಬೇಡವಾ ಅಂತ ಇನ್ನೂ ಕೂಡ ಹಾಗೆ ಇದೆ ಪ್ರಶ್ನೆ. ಬಂದ್ ಮಾಡೇ ಮಾಡ್ತೀವಿ ಅಂತ ವಾಟಾಳ್ ನಾಗರಾಜ್ ಪಟ್ಟು ಹಿಡಿದಿದ್ದಾರೆ. ಬಹುತೇಕ ಕರ್ನಾಟಕ ಬಂದ್ ಹಿಂಪಡೆಯುವಂತಹ ಸಾಧ್ಯತೆಗಳಿದೆ. ಮಳೆ ಬರ್ತಾ ಇದೆ, ಸದ್ಯ ಸಮಸ್ಯೆ ಇಲ್ಲ, ಸೊ ಜನರು ಬೇಡ ಅಂತಿದ್ದಾರೆ. ವಾಟಾಳ್ ನಾಗರಾಜ್ ಮನವೊಲಿಸಲು ಪ್ರಯತ್ನಿಸ್ತೇವೆ. ಕರ್ನಾಟಕ ಬಂದ್ ಬಗ್ಗೆ ಪ್ರವೀಣ್ ಶೆಟ್ಟಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸೊ ಕರ್ನಾಟಕ ಬಂದ್ ಆ ಉದ್ದೇಶ ಏನು? ಸೊ ಕರ್ನಾಟಕ ಬಂದ್ ಮಾಡಬೇಕು ಅಂತ ಅನ್ಕೊಂಡಿದ್ಯಾಕೆ? ತಮಿಳುನಾಡಿಗೆ ನೀರನ್ನ ಹರಿಸುವಂತಹ ವಿಚಾರ ಸಂಬಂಧವಾಗಿ. ಬಟ್ ಈಗ ಫುಲ್ ಡ್ಯಾಮ್ ಅಂತೂ ಭರ್ತಿ ಆಗಿಬಿಟ್ಟಿದೆ. ಈಗ ಅವ್ರು ಕೇಳಿದ್ರು ತಗೊಳ್ರಿ ಅತ್ಲಗೆ ಅಂತ ಧಾರಾಳವಾಗಿ ನಾವೇ ಬಿಡಬಹುದು. ಅಷ್ಟರ ಮಟ್ಟಿಗೆ ಈಗ ಡ್ಯಾಮು ಕೂಡ ಫಿಲಪ್ ಆಗ್ತಾ ಇದೆ, ಮಳೆ ಆಗ್ತಾ ಇದೆ. ಮಳೆ ಆಗದೆ ಇರುವಂತಹ ಕಾರಣವಾಗಿ ನಮಗೆ ಕುಡಿಲಿಕ್ಕೆ ನೀರಿರಲಿಲ್ಲ. ಅಂಥದ್ರಲ್ಲಿ ತಮಿಳುನಾಡಿಗೆ 4 TMC ಎಲ್ಲಿಂದ ಬಿಡೋದು ಅನ್ನೋದು ಪ್ರಶ್ನೆ ಆಗಿತ್ತು. ಬಟ್ ಈಗ ಡ್ಯಾಮು ಕೂಡ ಭರ್ತಿ ಆಗ್ತದೆ, ಏನು ಸಮಸ್ಯೆ ಇಲ್ಲ. ಬಟ್ ಕರ್ನಾಟಕ ಬಂದ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಉದ್ದೇಶವೇ ಇದೇ ಕಾರಣ ಆಗಿತ್ತು. ಬಟ್ ಈಗ ಎಲ್ಲವೂ ಸರಿಯಾಗಿರೋದ್ರಿಂದ ಸೊ ಬಂದ್ ಆಗುತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಶಿ. ಶಶಿ, ಈಗ ಕರ್ನಾಟಕ ಬಂದ್ ಉದ್ದೇಶ ಇದ್ದಿದ್ದು ತಮಿಳುನಾಡಿಗೆ ನೀರು ಬಿಡುವಂಥ ವಿಚಾರ. ಬಟ್ ಈಗ ಡ್ಯಾಮ್ ಕೂಡ ಭರ್ತಿ ಆಗ್ತದೆ. ಬಟ್ ಕರ್ನಾಟಕ ಬಂದ್ ಮಾಡ್ತಾರಾ ಇಲ್ವಾ ಅನ್ನುವಂಥ ಪ್ರಶ್ನೆ ಇದೆ. ಸೊ ಏನಿದೆ ಮಾಹಿತಿ? ಕುಸುಮ, ಕಳೆದ ತಿಂಗಳು ಜುಲೈ 28ನೇ ತಾರೀಕು ಇಡೀ ಕರ್ನಾಟಕ ಆಘಾತಕ್ಕೆ ಒಳಗಾಗುವಂತ ಒಂದು ಆದೇಶವನ್ನ CWRC ಕೊಟ್ಟಿತ್ತು. ಯಾಕೆಂತಂದ್ರೆ KRS ನಲ್ಲಿ ನೀರಿದ್ದಿದ್ದೆ ಆ ಒಂದು ಸಂದರ್ಭದಲ್ಲಿ 4000 ಕ್ಯೂಸೆಸ್ ಮಾತ್ರ. ಆದ್ರೆ ಅದರಲ್ಲಿ 3000 ಕ್ಯೂಸೆಸ್ ನಷ್ಟು ನೀರನ್ನ ತಮಿಳುನಾಡಿಗೆ ಬಿಡಲೇಬೇಕು ಅಂತ ಕೂಡ ಆದೇಶವನ್ನು ಕೂಡ ಮಾಡಿತ್ತು. ಅದ್ರ ಜೊತೆ ಅವರು ಕುಡಿಯೋದಕ್ಕೆಲ್ಲ ನೀರು ಕೇಳಿದ್ದು ತಮಿಳುನಾಡವರು, ಅವರು ಬೆಳೆದಿರುವಂತ ಬೆಳೆಗೆ. ಆದ್ರೆ ನಮ್ಮ ಕರ್ನಾಟಕದಲ್ಲಿ ನಮಗೆ ಕುಡಿಯೋದಕ್ಕೆ ನೀರಿಲ್ಲ, ಯಾವ ರೀತಿಯಾಗಿ ಕೊಡಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಎಲ್ಲರೂ ಕೂಡ ಇಡೀ ಕನ್ನಡಿಗರು ಆತಂಕಕ್ಕೆ ಒಳಗಾಗಿದ್ರು. ಇದೇ ಕಾರಣಕ್ಕಾಗಿ ನಾವು ಒಂದೇ 1 ಲೀಟರ್ ನೀರನ್ನು ಕೂಡ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಕನ್ನಡ ಪರ ಸಂಘಟನೆಗಳು ಕರ್ನಾಟಕದ ಪರ ಧ್ವನಿ ಎತ್ತಿ ಒಂದು ಹೋರಾಟದ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಅದಾದ ನಂತರ 1 ವಾರಕ್ಕೆ ಮಳೆರಾಯ ಎಲ್ಲ ಒಂದ್ ಕಡೆ ಏನ್ ಮುನ್ಸನ್ ಇಟ್ಕೊಂಡಿದ್ದ ಆ ಮುನ್ಸನ್ನ ಮರೆತು ಈಗ ಎಲ್ಲಾ ಕಡೆನೂ ಕೂಡ KRS ಡ್ಯಾಮ್ಗಳು ಸೇರಿದಂತೆ ಆ ತುಂಗಾ ಜಲಾಶಯ ಈ ಕಡೆ ಎಲ್ಲ ಭಾಗದಲ್ಲಿ ಕೂಡ ಮಲೆನಾಡು ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಧಾರಾಕಾರದ ಮಳೆ ಬಿದ್ದಿದೆ. ಈ ಕಾರಣದಿಂದಾಗಿ ಅವರು ಕೇಳಿದಷ್ಟು ನೀರಿಗಿಂತಲೂ ಕೂಡ ಅತಿ ಹೆಚ್ಚಿನದಾಗಿ ಈಗಾಗಲೇ ಒಳವರಿವೆ ಸಾಕಷ್ಟು ಪ್ರಮಾಣದಲ್ಲಿ ಹರಿದು ಹೋಗ್ತಿದೆ. ಸದ್ಯಕ್ಕೆ ಎಲ್ಲಾ ಕಡೆನೂ ಕೂಡ ಮಳೆ ಬೆಳೆ ಆಗ್ತಿದೆ. ಮತ್ತೆ ಕೆಲವೊಂದಷ್ಟು ಜನ ರೈತರೆಲ್ಲರೂ ಕೂಡ ಈಗಾಗಲೇ ಒಂದಷ್ಟು ಬಿತ್ತನೆ ಮಾಡುವಂತ ಸಮಯ ಆಗಿರೋದ್ರಿಂದ ಎಲ್ಲ ಬಿತ್ತನೆಯಲ್ಲೂ ಕೂಡ ಬ್ಯುಸಿ ಆಗಿದ್ದಾರೆ. ಕೆಲವೊಂದಷ್ಟು ಜಲಾಶಯ ಕೂಡ ಭರ್ತಿ ಆಗುವಂತ ಲಕ್ಷಣ ಕಾಣ್ತಿದೆ. ಕೆಲವೊಂದಷ್ಟಕ್ಕೆ ಬಾಗಿನ ಅರ್ಪಿಸೋದು ಕೂಡ ಸರ್ಕಾರ ಸಜ್ಜಾಗ್ತಿದೆ. ಈ ಕಾರಣದಿಂದಾಗಿ ಕೆಲವೊಂದಷ್ಟು ಜನ ರೈತ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ಹಾಗೇನೋ ನೀರಿಲ್ಲ, ನೀರು ಕೊಡಬೇಕಾಗಿತ್ತು, ಈಗ ಸದ್ಯಕ್ಕೆ ನೀರಿದೆ, ನೀರು ಹೋಗ್ತಾ ಇದೆ, ಅದಕ್ಕಿಂತ ಹೆಚ್ಚಿನ ಹೋಗಿದೆ. ಈ ಕಾರಣದಿಂದಾಗಿ ಬಂದ್ ಬೇಡ, ಬಂದ್ ಮಾಡಿದ್ರೆ ನಮ್ಮ ರಾಜ್ಯಕ್ಕೆ ನಷ್ಟ ಆಗುತ್ತೆ, ಆರ್ಥಿಕ ಸಂಕಷ್ಟ ಉಂಟಾಗುತ್ತೆ, ಕೆಲವೊಂದಷ್ಟು ಗೊಂದಲ ಕೂಡ ಆಗುತ್ತೆ, ಬೇಡ ಅಂತ ಹೇಳ್ಬಿಟ್ಟು ಒಂದಷ್ಟು ಬಣ ಈಗಾಗಲೇ ಒಂದಷ್ಟು ವಿರೋಧವನ್ನು ಕೂಡ ವ್ಯಕ್ತಪಡಿಸಿದರೆ, ಒಂದಷ್ಟು ಜನ ನೈತಿಕ ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳ್ತಿದ್ರೆ, ಇನ್ನೊಂದಷ್ಟು ಜನ ಬಂದ್ ಬೇಡವೇ ಬೇಡ ಅಂತಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಕನ್ನಡ ಪರ ಒಕ್ಕೂಟಗಳ ಅಧ್ಯಕ್ಷರಾಗಿರುವಂತಹ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಬಂದ್ಗೆ ಕರೆಯನ್ನು ಕೂಡ ಕೊಟ್ಟಿದ್ರು. ಆಗ ಕರ್ವೆ ರಾಜ್ಯಾಧ್ಯಕ್ಷ ಅಂತ ಪ್ರವೀಣ್ ಶೆಟ್ಟಿ ಬಣ, ಓಲಾ, ಊಬರು, ಟ್ಯಾಕ್ಸಿ, ಮ್ಯಾಕ್ಸಿ ಅದೇ ಸೇರಿದಂತೆ ಸಾಕಷ್ಟು ಜನ ರೈತ ಪರ ಸಂಘಟನೆಗಳು ಕೂಡ ವಾಟಾಳ್ ನಾಗರಾಜ್ಗೆ ಬೆಂಬಲವನ್ನು ಕೂಡ ಕೊಟ್ಟಿದ್ರು. ಆದ್ರೆ ಮತ್ತೊಂದು ಕಡೆ ಕರ್ವೆ ರಾಜ್ಯಾಧ್ಯಕ್ಷ ಅಂತ ನಾರಾಯಣಗೌಡ ಬಣ ಬಂದ್ ಬೇಡ, ಅದರ ಬದಲಿಯಾಗಿ ನಾವು ರಾಜ್ಯಾದ್ಯಂತ ಬೇರೆ ರೀತಿಯಾಗಿ ಉಗ್ರ ಮಟ್ಟದಲ್ಲಿ ಹೋರಾಟವನ್ನ ಮಾಡೋಣ ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಕೂಡ ಮಾಡಿದ್ರು. ಸರ್ಕಾರ ಈಗ ಸದ್ಯಕ್ಕೆ ಒಂದು ಹೆಜ್ಜೆ ಮುಂದೆ ಬಂದು ಒಂದಷ್ಟು ಜನ ಹೋರಾಟಗಾರರು ರೈತ ಮುಖಂಡರೆಲ್ಲರೂ ಕೂಡ ಮನವೊಲಿಸಿತ್ತು. ಬಂದ್ ಬೇಡ, ನಾವು ರಾಜ್ಯದ ಪರ ನಾವು ಹೋರಾಟವನ್ನ ಮಾಡ್ತೇವೆ, ಮತ್ತೊಂದು ಮೇಲೆ ಅಪೀಲ್ ಅನ್ನ ಹಾಕ್ತೇವೆ ಅಂತ ಹೇಳ್ಬಿಟ್ಟು ಕಾನೂನು ಹೋರಾಟಕ್ಕೆ ಕೂಡ ಮುಂದಾಗಿದ್ರು. ಆದ್ರೆ ಈಗ ಯಾವುದೇ ಹೋರಾಟವನ್ನ ಮಾಡುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯಾಕೆ ಅಂತಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ KRS ಪ್ರಮಾಣದಲ್ಲಿ ಡ್ಯಾಮ್ನಲ್ಲಿ ಕೂಡ ನೀರಿದೆ, ಬೇರೆ ಜಲಾಶಯಗಳಲ್ಲಿ ಕೂಡ ನೀರಿದೆ. ತಮಿಳುನಾಡಿಗೆ ನಿರಂತರವಾಗಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಪ್ರತಿನಿತ್ಯ ಕೂಡ 2000 ಕ್ಯೂಸೆಕ್ ಎಷ್ಟು ನೀರು ಒಳಹರಿವು ಹೆಚ್ಚಳ ಆಗಿ ಹೋಗ್ತಾ ಇದೆ. ಹೀಗಾಗಿ ತಮಿಳುನಾಡವರು ಕೂಡ ಯಾವುದು ಖ್ಯಾತೆ ತೆಗಿತಲ್ಲ. ಸದ್ಯಕ್ಕೆ ಕನ್ನಡ ಪರ ಸಂಘಟನೆಗಳು ಕೂಡ ಮೌನ ಮಾಡಿದ್ದಾರೆ. ಇನ್ನು ಒಂದೇ ದಿನ ಮಾತ್ರ ಬಾಕಿ ಇದೆ ಬಂದ್ಗೆ ಬೇಕಾ ಬೇಡವಾ ಅಂತ. ಈಗ ವಾಟಾಳ್ ನಾಗರಾಜ್ ಅವರು ಯಾವ ರೀತಿಯಾದಂತಹ ತೀರ್ಮಾನ ತೆಗೆದುಕೊಳ್ತಾರೆ ಅಂತ ಕಾದು ನೋಡ್ಬೇಕಿದೆ. ಕುಸ್ಮಾ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.